ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನೋಡ್ರಿ. ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಇವತ್ತು ಬುಧವಾರ. ಸೊ ಬರ್ರಿ, ಇವತ್ತಿನ ದಿವಸ ಹೆಂಗೆಲ್ಲ ಹೋಗ್ತೈತಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ವಿಶೇಷವಾಗೈತಿ, ಅದಕ್ಕೋಸ್ಕರ ಸೊ ವಿಡಿಯೋನ ಎಂಡ್ವರೆಗೆ ನೋಡ್ರಿ, ಸಪೋರ್ಟ್ ಮಾಡ್ರಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ರಿ, ಹೈಪ್ ಬಟನ್ ಪ್ರೆಸ್ ಮಾಡ್ರಿ. ಮತ್ತು ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಮತ್ತು ನಿಮ್ಗೇನಾದ್ರೂ ಉಪಯೋಗ ಅನಿಸಿದ್ರೆ ಸೂಪರ್ ಥ್ಯಾಂಕ್ಸ್ ಕೂಡ ಕೊಡ್ಬೋದು ಸ್ನೇಹಿತರೆ. ಹಾಲು ಕಾಸಕ್ಕಿಟ್ಟೀನಿ, ಈ ಕಡೆ ಅನ್ನಕ್ಕಿಟ್ಟೀನಿ. ಸಾರು ಐತಿ, ಬೇಳೆ ಸಾರು. ಸಾಯಂಕಾಲ ಮಾಡಿದ್ದೆ ಗೊತ್ತೈತಿ ನಿಮ್ಗೆ. ಸೊ ಡಬ್ಬಿಗಂತೂ ಬೇಳೆ ಸಾರು, ಅನ್ನ. ಆಮೇಲೆ ಏನೈತಿ, ಚಪಾತಿ ಮತ್ತು ಚಹಾ ನಾಷ್ಟ. ಇವತ್ತು ಅದನ್ನ ತೊಗೊಂಡು ಹೋಗ್ತಾಳೆ, ತಿಂದು ಹೋಗ್ತಾಳೆ. ಚಹಾ ಮತ್ತು ಚಪಾತಿ ನಮ್ಮೆಲ್ಲರ ಫೇವ್ರೇಟ್ ಅನ್ಬೋದು. ಸೊ ಸ್ನಾನಕ್ಕೆ ಹೋಗ್ಯಾಳ ಈಗ ಕಾವೇರಿ. ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಮತ್ತು ಕಾಕ ಮತ್ತು ತನು ಹೋದ್ರೆ ಬಾಯ್ ತನು, ಬಾಯ್ ಗುಂಡು. ಚಲೋ ತಂಗ ಬರೀ ಯಾ ಪೇಪರ್ ಚಂದಾಗಿ ಬಿಡಿಸ್ ಡ್ರಾಯಿಂಗ್. ಗುಂಡಮ್ಮ ಬಾಯ್. ಅವರು ಬೆಳಗ್ಗೆ ಎದ್ದವರು ಕೂಡ ಹೋದ್ರು. ನಾಕಿದ ಇವತ್ತು ಕನ್ನಡ ಮತ್ತು ಡ್ರಾಯಿಂಗ್ ಐತಂತ ಪೇಪರು, ತನು ಪುಟಾನಿದು. ಸೊ ಅದಕ್ಕೋಸ್ಕರ ಹೋದ್ರು ನೋಡ್ರಿ ಬೇಗ. ಕಾವೇರಿ ಚಪಾತಿ ಮಾಡಿದೆ. ಚಪಾತಿ ನಾಷ್ಟ ಆಯ್ತು ಇವತ್ತು. ಆಕೆ ಹೋದ್ಲು ಡ್ಯೂಟಿಗೆ. ನಾನು ಇಲ್ಲೇ ನೋಡ್ರಿ ಸಜ್ಕ ಮಾಡಕತ್ತೀನಿ. ಬೆಲ್ಲ ಹಾಕಿ ಸಜ್ಕ ಸ್ವಲ್ಪ ತೆಳ್ಳಗೆ ಮಾಡಕತ್ತೀನಿ. ಯಾಕಪ್ಪ ಅಂದ್ರೆ ಬಾಣಂತಿ ಕೊಡೋದಿದು. KMCಯಲ್ಲೇ ನಮ್ಮ ರಿಲೇಟಿವ್ ಒಬ್ಬರದ ಅವ್ರ ಮೊಮ್ಮಗಳದ್ದು ಡೆಲಿವರಿ ಆಗೈತಿ. ಸೊ ಟ್ವಿನ್ಸ್, 2 ಗಂಡು ಪಾಪು. ಸೊ ಸೆಕೆಂಡ್ ಡೆಲಿವರಿ ಆಕಿದ. ಫಸ್ಟೂ ಒಂದು ಪಾಪು ಗಂಡು ಮಗುನ ಐತಿ. ಪಾಪ ಹೆಣ್ಮಗು ಬೇಕು ಅನ್ಕೊಂಡಿದ್ಲೆ, ಬಟ್ 2 ಅವಳಿ ಜವಳಿ ಗಂಡು ಪಾಪುನ ಆಗ್ಯಾವ. ಸೊ ಆರಾಮಾಗಿದ್ದಾರೆ. ಸೊ ನನಗೆ ಹೋಗೋಕ್ಕಾಗಿಲ್ಲ. ಅವರು ನನಗೆ ಡ್ರೈ ಫ್ರೂಟ್ಸ್ ಲಡ್ಡುದು ಆರ್ಡ್ರ್ ಕೊಟ್ಟಿದ್ರು. ಮತ್ತೆ ಎಲ್ಲಿ ತೊಗೊಳೋದಕ್ಕ, ನೀನ ಮಾಡಿಕೊಡು ಅಂಥೇಳಿ. ಲಡ್ಡು ಒಯ್ಯಾಕೆ ಬರ್ತೀನಿ ಅಂದಾರ, CBT ಧಾರವಾಡ CBTಗೆ. ಅದಕ್ಕೋಸ್ಕರ ನಾನು ಅಡುಗೆ ಮಾಡಿ ಕಳ್ಸಾಕತ್ತೀನಿ ನೋಡ್ರಿ ಅವರಿಗೆ. ಬಾಣಂತಿಗೋಸ್ಕರ ಸಜ್ಕ ಮಾಡೀನಿ, ಮತ್ತು ಬಿಸಿ ಅನ್ನ ಮಾಡೀನಿ, ಬಾಯ್ಲ್ಡ್ ಎಗ್ ಮಾಡೀನಿ. ಉಳಿದಂತೆ ಅಲ್ಲಿದ್ದವರಿಗೆ ಒಂದು 3 ಜನ ಇದ್ದಾರಂತವ್ರು. ಬಾಣಂತಿ ಬಿಟ್ಟು ಒಂದು 3 ಜನ ಇದ್ದಾರಂತ. ಸೊ ಅದಕ್ಕೋಸ್ಕರ ಈಗ ಅವ್ರು ಹತ್ತತ್ರ ಒಂದು 8 ದಿವಸ ಆಯಿತು ಬಂದು. ಮತ್ತೇನು ಹೊರಗಡೆ ದನ ಮತ್ತು ಊರಿಂದ ಸ್ವಲ್ಪ ತಂದಿದ್ದ ರೊಟ್ಟಿ ಪಲ್ಯ ಹೊರಗಡೆ ಏನಾದ್ರು ತರಿಸ್ಕೊಂಡು ಊಟ ಮಾಡಕತ್ತಾರಂತ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಮತ್ತೇನು ಪಲ್ಯನ ಮಾಡೋದು ಅಂತ ಹೇಳಿ ಎಗ್ ಕರಿ ಮಾಡಕತ್ತೀನಿ. ಎಗ್ ಕರಿನ ಮಾಡಿಕೊಡ್ತೀನಿ, ಮತ್ತು ಬಾಣಂತಿಗೆ ಬಾಯ್ಲ್ಡ್ ಎಗ್ ಕೊಡ್ತೀನಿ 1-2. ಮತ್ತು ಅವರಿಗೆ ಎಗ್ ಕರಿ, ಇಲ್ಲೇ ಚಪಾತಿ ಹಿಟ್ಟು ನಾದಿಟ್ಟೀನಿ. ಸೊ ಚಪಾತಿ, ಎಗ್ ಕರಿ ಜೊತೆಗೆ ಚಪಾತಿ. ಅವ್ರ ಮನ್ಯಾಗ ಒಂದಿಷ್ಟು ರೊಟ್ಟಿ ಮಾಡಕತ್ತಾರ, ಒಂದಿಷ್ಟು ರೊಟ್ಟಿ. ಮತ್ತು ಬೇಕಂದ್ರೆ ಮಡ್ಕೆಕಾಯಿ ಪಲ್ಯನೂ ಐತಿ, ಬ್ಯಾಳೆ ಸಾರು ಐತಿ. ಹಾಕೋದಾದ್ರೆ ಅದನ್ನೂ ಹಾಕ್ತೀನಿ ಸ್ನೇಹಿತರೆ. ಸೊ ಇಷ್ಟು ಪ್ಯಾಕ್ ಮಾಡಿ ಕಾಕರ ಕೈಯಾಗ ನಾ ಕೊಟ್ಟು ಕಳಿಸ್ತೀನಿ. ಅಲ್ಲಿ CBTಗೆ ಬಂದು ಅವರು ಎಲ್ಲನೂ ಸೇರಿ ತೊಗೊಂಡು ಹೋಗ್ತಾರೆ. ಲಡ್ಡು ಆಯಿತು ಮತ್ತು ಅಡುಗೆ ಆಯಿತು ಎಲ್ಲನೂ. ಸೊ ಅಡುಗೆ ಅವ್ರೇ ನನಗೇನು ಹೇಳಿದ್ದಿಲ್ಲ, ಆದರೆ ನಮ್ಮ ಕರ್ತವ್ಯ. ಆ್ಯಕ್ಚುಲಿ ನಾನು ಹೋಗಿ ಕೊಡಬೇಕಾಗಿತ್ತು. ನನಗೆ ಆರ್ಡ್ರದ್ದು ಕೆಲಸ ಇದ್ದಿದ್ದಕ್ಕೆ ನನಗೆ ಹೋಗೋಕ್ಕಾಗಿಲ್ಲ. ಅದಕ್ಕೋಸ್ಕರ ಪಾಪ ಅವರ ಈಗ ಲಡ್ಡು ಒಯ್ಯಾಕೆ ಬರ್ತಾರಲ್ಲ, ಹೆಂಗೂ ನನಗೆ ಎಷ್ಟು ಸಾಧ್ಯ ಅಷ್ಟು ನಾನು ಅಡುಗೆ ಮಾಡಿ ಕಳ್ಸಾಕತ್ತೀನಿ. ಅವರು ಬೆಳವಡಿಯವರು. ಸೊ ಬೆಳವಡಿಯಿಂದ ನನಗೂ ಅತ್ತಿನ ಆಗ್ಬೇಕು. ಅವರು ನಮ್ಮ ತಂದೆಯವರ ಕಾಕಾರ ಮಗಳಾಕಿ, ನನಗೂ ಅತ್ತಿನ ಆಗಬೇಕು. ನಮ್ಮ ಅತ್ತಿಯವರ ಮೊಮ್ಮಗಳು ಅಂದ್ರೆ ಅವ್ರ ಮಗಳದ್ದು ಡೆಲಿವರಿ ಆಗೈತಿ. ಸೊ ಅದಕ್ಕೋಸ್ಕರ ಸ್ನೇಹಿತರೆ ಅಡುಗೆ ಮಾಡ್ತಾಯಿದ್ದೆ ನೋಡ್ರಿ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಕಳ್ಸೋದಂತ ಹೇಳಿ ಇಲ್ಲೇ ಕೊಬ್ಬರಿ ರುಬ್ಬಿಟ್ಟಿನಿ. ಎಗ್ ಕರಿಗೆ ಹಾಕಬೇಕು. ಈಗ ಜಸ್ಟ್ ಉಳ್ಳಾಗಡ್ಡಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಅದರದ್ದು ಪೇಸ್ಟ್ ಅದ. ಅದೆಲ್ಲ ಸ್ವಲ್ಪ ಫ್ರೈ ಆಗ್ಬೇಕು, ಚಲೋ ತಂಗ ಎಣ್ಣೆ ಬಿಟ್ಕೊಂಬಿಟ್ಟ ಫ್ರೈ ಆದಮೇಲೆ ನಾನು ಏನು ಮಾಡ್ತೀನಿ, ರುಬ್ಬಿಟ್ಟಂಥ ಕೊಬ್ಬರಿ. ಸೊ ಕೊಬ್ಬರಿ ರುಬ್ಬಿಟ್ಟಿನಿ ಇಲ್ಲೇ, ಅದನ್ನು ಹಾಕ್ತೀನಿ. ಇಲ್ಲೇ ತತ್ತಿ ಇದನ್ನು ಸಿಪ್ಪೆ ತೆಗೆದು ಇದನ್ನು ಸೇರಿಸ್ಬೇಕೀಗ. ಸೊ ಈ ರೀತಿಯಾಗಿ ಇವತ್ತಿನ ಒಂದು ದಿನಚರಿ ಸ್ಟಾರ್ಟ್ ಆಗೈತಿ. ಇದಾದಮೇಲೆ ನಂದು ಆರ್ಡ್ರದ್ದು ನಾನು ಮಾಡ್ಕೋಬೇಕು ಸ್ನೇಹಿತರೆ. ಎಲ್ಲ ಅಡುಗೆ ಅಂತೂ ಆಯಿತು. ಸೊ ಪ್ಯಾಕ್ ಮಾಡೀನಿ. ನೋಡ್ತಾ ಇರ್ಬೋದು, ಡ್ರೈ ಫ್ರೂಟ್ಸ್ ಲಡ್ಡು ಇಟ್ಟೀನಿ 1 kg. ಹಾಗೆ ಗುರೋಳ್ ಚಟ್ನಿ ಪುಡಿ ಆರ್ಡ್ರ್ ಇತ್ತು, ನಿನ್ನೆ ಮಾಡಿದ್ದೆ. ಸೊ ಅವ್ರಿಗೆ ಸ್ವಲ್ಪ ಇಟ್ಟೀನಿ. ಹಾಗೇನ ರೈಸು, ಬಾಯ್ಲ್ಡ್ ಎಗ್ಗು, ಮಡಿಕೆ ಕಾಳು ಪಲ್ಯ, ಆಮ್ಯಾಗ ಸಜ್ಜಕ ಬಾಣಂತಿಗೆ ತೆಳ್ಳಗೆ ಸಜ್ಜಕ ಮಾಡೀನಿ. ಮತ್ತು ಬೇಳೆ ಸಾರು ಇಲ್ಲೈತಿ. ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಅವ್ವ ಹಾಕಿದ್ದು.
ಸೊ ಅದನ್ನು ಕೂಡ ಹಾಕೀನಿ ಕವರ್ನಾಗ. ಮತ್ತು ಸೋರ್ಬಾರ್ದಂತ ಪೇಪರ್ ಇಟ್ಟೀನಿ, ಯಾಕಂದ್ರೆ ಕೆಳಗೆ ಅಂಟಿನ ಉಂಡೆ ಅದಾವಲ್ರಿ, ಹೀಗಾಗಿ ಇಷ್ಟೊಂದು. ಮತ್ತು ಲಾಸ್ಟಿಗೆ ಏನೈತಿ ಎಗ್ ಕರಿ ಐತ್ರಿ. ಇದಿಷ್ಟು ಅವ್ರಿಗೆ ಪ್ಯಾಕ್ ಮಾಡಿಟ್ಟೀನಿ. ಕಾಕ ತೊಗೊಂಡು ಹೋಗ್ತಾರೆ. ಇಲ್ಲೇನೈತಿ ಅಪ್ಪಾಜಿಗೆ ಸ್ವಲ್ಪ ಇದ್ರೊಳಗೆ ಸಜ್ಕ ಇಟ್ಟೀನಿ. ಇದ್ರೊಳಗೆ ತಗೋಲಿ, ಅವರು ವೀಕ್ ಆಗ್ಯಾರಲ್ಲ, ಸ್ವಲ್ಪ ಸಜ್ಕ ತಿನ್ನಲಿ ಅಂತ ಹೇಳಿ. ಮತ್ತು ಅವ್ರಿಗೆ ಕೂಡ ಎಗ್ ಕರಿ ಹಾಕಿಟ್ಟೀನಿ. ಇಲ್ಲೇ ಮಧ್ಯಾಹ್ನ ಊಟ ಮಾಡ್ತಾರೆ. ಸೊ ಇದನ್ನು ಕೂಡ ಕಾಕ ತೊಗೊಂಡು ಹೋಗಿ ಕೊಟ್ಟು ಅಪ್ಪಾರ ಮನೆಗೆ ಕೊಟ್ಟು ಇದನ್ನು ಮಾರ್ಕೆಟಿಗೆ ಒಯ್ತಾರೆ ನೋಡ್ರಿ. ಸೊ ಇಷ್ಟು ಪ್ಯಾಕ್ ಮಾಡಿಟ್ಟೆ. ಎಲ್ಲ ಅಡುಗೆ ಆಯಿತು, ಪ್ಯಾಕಿಂಗ್ ಆಯಿತು. ಈಗ ನೋಡ್ರಿ ಅಡುಗೆ ಮನೆ ಹಾಲತ್ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಎಲ್ಲ ಪ್ಯಾಕ್ ಮಾಡಿದ್ನಲ್ಲ. ಸೊ ಎಲ್ಲ ಸಣ್ಣ ಪಾತ್ರೆಗೆ ತೆಗೆದಿಟ್ಟೆ. ಎಗ್ ಕರಿ ಆಗಿರ್ಬೋದು, ಇನ್ನೊಂದು ಸ್ವಲ್ಪ ಸಜ್ಕ ಉಳ್ದೈತೆ, ಅದು ಒಂದು ಹಾಲಿನ ಪಾತ್ರೆ ಐತಿಲ್ಲೇ. ಹಾಗೇನ ರೈಸ್ ಐತಿ, ರೈಸ್ ಏನು ಖಾಲಿ ಮಾಡಿಲ್ಲ, ಇನ್ನೊಂದು ಚೂರು ಐತೆ ಅದ್ರಾಗ ಇರಲಿ. ಸೊ ಈ ಕಡೆ ಎಲ್ಲ ಸ್ವಚ್ಛ ಮಾಡಿಕೊಂಡು ಪಾತ್ರೆ ಬುಟ್ಟಿನೂ ಇಟ್ಕೊಂಡೇನಿ. ಇವಿಷ್ಟು ನೋಡ್ರಿ ಸಿಂಕ್ನಾಗಿದ್ದು ಎಲ್ಲ ತೆಗೆದಿಟ್ಟೀನಿ. ಈಗ ಇವಿಷ್ಟು ಸ್ವಚ್ಛ ಮಾಡ್ಬೇಕೀಗ ನಾನು. ನೋಡ್ತಾ ಇದ್ದಾರಲ್ಲ, ಇದಿಷ್ಟು ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿ ನಂದು ಏನೈತೆ ಆರ್ಡ್ರದ್ದು ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ ಸ್ನೇಹಿತರೆ. ಈಗ ಟೈಮ್ ಬಂದುಬಿಟ್ಟು 10:45 ಆಗ್ತಾ ಬಂತು. ಒಂದು 5-10 ನಿಮಿಷ ಮುಂದೆ ಐತಿ, ಅಂದ್ರೆ 10:30 ಅಂತ ಅಂದ್ಕೊಳ್ರಿ. 10:30 ಒಳಗೆ ಎಲ್ಲನೂ ಮುಗೀತು. ಇವಿಷ್ಟು ಪಾತ್ರೆ ಆಗೋರಾಗ 11 ಆಕೈತಿ ಈಗ. ಸೊ ನೋಡ್ರಿ ಇಷ್ಟ ಆಯಿತು. ಕಾಕರ್ದು ದಾರಿ ನೋಡತ್ತೀನಿ, ಬಂದು ಒಯ್ತಾರ. ಅದಕ್ಕೆ ನಾ ಮತ್ತು ಬಾಂಡೆ ತೊಳ್ಯಾಕೆ ಹೋದ್ನಿ ಅಂದ್ರೆ ಅವ್ರು ಬಂದ್ರಂದ್ರೆ ಪ್ಯಾಕಿಂಗ್ ಕರೆಕ್ಟ್ ಆಗಂಗಿಲ್ಲ. ಅದಕ್ಕೆ ಎಲ್ಲ ಈಗ ಪ್ಯಾಕ್ ಮಾಡಿ ಇಟ್ಬಿಟ್ಟೀನಿ. ಅವ್ರು ಬಂದವ್ರಂದ್ರೆ ತೊಗೊಂಡು ಹೋಗ್ಬಿಡ್ತಾರೆ ಸ್ನೇಹಿತರೆ. ಕಾಕರ್ ಬಂದರು, ರೊಟ್ಟಿ ಮಾಡಿಸ್ಕೊಂಬಂದಾರ. ಇಲ್ಲೇ ಇಟ್ಟೀನಿ ಅವ್ರಿಗೆ ರೊಟ್ಟಿ ಏನೋ ಹಾಕಿದೆ. ಮತ್ತು ಸಜ್ಕ ಕೊಟ್ಟಿದ್ದೆ ಕಾಕರಿಗೆ. ಹೆಂಗಾಗಿತ್ತಪ್ಪ? ಚಲೋ ಆಗೈತೆ. ನಾಷ್ಟ ಬಿಸಿ ಚಪಾತಿನ ತಿಂದುಬಿಡಪ್ಪ ಅಂತ ಚಪಾತಿನ ಕೊಟ್ಟೇನೆ ಅವ್ರಿಗೆ. ಇವತ್ತು ಏನು ನಾಷ್ಟ ಮಾಡಲಿಲ್ಲ ಅಲ್ಲಿ, ನಿಮ್ಗೆ ಗೊತ್ತೈತಿ. ಸೊ ಅವ್ರಿಗೆ ಎಗ್ ಕರಿ ಹಾಕಿ ಚಪಾತಿ ಕೊಟ್ಟೀನಿ. ಚಲೋ ಆಗೈತಿ. ತತ್ತಿ ಸಾರು ಚಲೋ ಆಗೈತೆ. ಮಾಡಿ ನಾಷ್ಟ ಮಾಡಿ. ಈಗ ಅವ್ರು ತೊಗೊಂಡು ಹೋಗ್ತಾರೆ ರೀ. ಅಲ್ಲಿ ಅವರು 12 ಅಂದ್ರೆ ಬರ್ತೀನಿ ಅಂದಾರ ಸಿಬಿಟಿಗೆ. ಬಂದ್ರಂದ್ರೆ ಇವ್ರಿಗೆ ಫೋನ್ ಮಾಡ್ತಾರೆ ಕಾಕಾರಿಗೆ, ಇವ್ರು ತಂದು ಕೊಡ್ತಾರೆ. ಅಲ್ಲೇ ಹತ್ತಿರ ಇವ್ರದ್ದು ಆಫೀಸ್. ಸ್ವಲ್ಪ ಕೊಟ್ಬಿಡಪ್ಪ ಅವ್ರಿಗೆ. ಇದು ಅಪ್ಪಾರ ಮನೆಗೆ ಕೊಟ್ಟು ಹೋಗು. ಸರಿ, ನಾ ಇನ್ನೂ ತಿಕ್ಕಿದ್ದೆ. ಬಂದ್ರೆ ಕಾಕ ತೊಳಿಬೇಕ್ರಿ ಎಲ್ಲ. ಇವನಿನ್ನ ಪ್ಯಾಕ್ ಮಾಡಿಟ್ಟಿದ್ದು ಚಲೋನ ಆತು. ಒಯ್ತಾರವ್ರು ಸ್ನೇಹಿತರೆ. ಕಾಕರು ಟಿಫನ್ ಮಾಡಿ ಹೋದ್ರು ನೋಡ್ರಿ. ಇವತ್ತು ಅಪರೂಪಕ್ಕೆ ಟಿಫನ್ ಟೈಮಿಗೆ ಇದ್ರು ಅವ್ರು. ಬಟ್ ಇವತ್ತು ಏನೂ ನಾಷ್ಟ ಮಾಡಿದ್ದಿಲ್ಲ ನಾನು, ಯಾಕಂದ್ರೆ ಅಡುಗೆದ ಇತ್ತಲ್ರಿ. ಹೀಗಾಗಿ ನಾವು ಚಪಾತಿನ ತಿನ್ಕೊಂಡ್ಬಿಟ್ಟಿದ್ವಿ. ಮತ್ತು ಅನಿವಾರ್ಯ ಅವ್ರಿಗೆ ಚಪಾತಿನ ಕೊಟ್ಟೆ. ಹಾಗೇನಿಲ್ಲ, ಬಿಸಿ ರೊಟ್ಟಿ ಚಪಾತಿ ಮಾಡಿದ್ರೆ ನಾಷ್ಟ ಮಾಡ್ಕೊಳ್ತಾರೆ ಅವರು. ಅದೆಲ್ಲ ಆದಮೇಲೆ ಮತ್ತು ಅವರು ಹೋದ್ರೆ ನಾನು ಎಲ್ಲ ಸ್ವಲ್ಪ ಅಡುಗೆ ಮನೆ ಎಲ್ಲ ಪೂರ ಕ್ಲೀನ್ ಮಾಡಿಕೊಂಡು ಇನ್ನೇನು ನಂದು ಆರ್ಡ್ರದ್ದು ಬೇಸನ್ ಉಂಡೆ ಮಾಡೋದಿತ್ತು, ಮಾಡ್ಬೇಕನ್ನೋರಾಗ ಅಂದ್ರೆ ತಮ್ಮ ಬಂದು ಈ ಒಂದು ನನಗೆ ಲಗೇಜ್ ಕೊಟ್ಟು ಹೋದ ನೋಡ್ರಿ. ಒಳಗೆ ನನ್ನ ಸಬ್ಸ್ಕ್ರೈಬರ್ ನನಗೆ ಎಷ್ಟು ಹೆಲ್ಪ್ ಮಾಡ್ತಾರಂದ್ರೆ ನೋಡ್ರಿ, ನ್ಯೂಸ್ ಪೇಪರ್ಸ್. ಸೊ ಇಷ್ಟೊಂದು ನ್ಯೂಸ್ ಪೇಪರ್ಸು ನಮ್ಮ ಲೋಕಲ್ದವ್ರೆ, ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್, ವೆಲ್ ವಿಷರ್ ಅಂತಲೇ ಹೇಳ್ಬೋದು, ಅನಿತಾ ಮೇಡಮ್. ಲಾಸ್ಟ್ ಟೈಮ್ನ ಅದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗೂ ನನಗೆ ಹಿಂಗೆ ನ್ಯೂಸ್ ಪೇಪರ್ ಪ್ಯಾಕಿಂಗ್ ಹಾಕೋದು ನೋಡಿ ನಮ್ಮ ಮನೆ ಒಳಗೆ ಅದಾವ ಅಂಥೇಳಿ ನನಗೆ ಕಾಲ್ ಮಾಡಿ ಕೊಟ್ಟಿದ್ರು. ಎಷ್ಟೊಂದು ದಿವ್ಸ ಬಂದು ಅಂದ್ರೆ ನನಗವ ಸಾಕಷ್ಟು ಹೆಲ್ಪ್ ಆಗಿತ್ತು. ಮತ್ತು ಖಾಲಿ ಆದಮೇಲೂ ಹೇಳು, ನಾನು ಅವಾಗಿಂದನೂ ಎತ್ತಿಟ್ಟೀನಿ ಅಂತ ಹೇಳಿದ್ರು. ಹೇಳಿದ ತಕ್ಷಣ ಅಂದ್ರೆ ಮತ್ತೀಗ ಕಾಲ್ ಮಾಡಿ ಕೇಳಿದ ತಕ್ಷಣ ಅಂದ್ರೆ ನೋಡ್ರಿ ಎಲ್ಲನೂ ಪಾಪ ಹಾಕಿ ಮತ್ತು ತಮ್ಮಗೆ ಹೇಳಿದ್ದೆ, ಹೋಗಿ ತೊಗೊಂಡು ಬಂದಾನ. ಥ್ಯಾಂಕ್ ಯು ಸೋ ಮಚ್ ಮೇಡಮ. ಭಾಳ ಅಂದ್ರೆ ಭಾಳ ಯೂಸ್ಫುಲ್ ನನಗಿವು. ಯಾಕಂದ್ರೆ ಎಲ್ಲ ಐಟಮ್ಸ್ ಪ್ಯಾಕ್ ಮಾಡ್ತಿರ್ತೇನಲ್ಲ, ನನಗೆ ಭಾಳ ಹೆಲ್ಪ್ ಆಗ್ತಾವೆ ನ್ಯೂಸ್ ಪೇಪರ್ಸ್. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಮೇಡಮ್. ನನ್ನ ಗೃಹ ಪ್ರವೇಶಕ್ಕೂ ಬಂದಿದ್ರು ಅವರು. ನನಗೆ ಅವ್ರ ಮನೆಗೆ ಬರೋಕೆ ಹೇಳ್ತಾರೆ, ನನಗೆ ಹೋಗೋಕೆ ಆಗವಲ್ತಾಗೈತಿ. ಒಂದು ದಿವ್ಸ ಖಂಡಿತ ಹೋಗೋಣಂತ ಮೇಡಮ್. ಮತ್ತೆ ಬರ್ರಿ ನಮ್ಮ ಮನೆಗೆ. ಸ್ನೇಹಿತರೆ, ನಿಮ್ಮೆಲ್ಲರ ಕಾಳಜಿ ಪ್ರೀತಿಗೆ ಬೆಲೆ ಕಟ್ಟೋಕೆ ಅಸಾಧ್ಯ ಅಂತ ಹೇಳ್ಬೋದು. ತುಂಬಾ ಖುಷಿ ಆಗ್ತೈತೆ ನನಗೆ. ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ ನನಗೆ ಮೋಟಿವೇಟ್ ಮಾಡ್ತೀರಿ, ಸಪೋರ್ಟ್ ಮಾಡ್ತೀರಿ, ಹಾಗೆಯೇ ಈ ರೀತಿಯಾಗಿ ಹೆಲ್ಪ್ ಕೂಡ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ ಸಪೋರ್ಟು ಕೊನೆವರೆಗೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ನೋಡ್ರಿ. ಸೊ ಅದಾದಮೇಲೆ ನಾನು ರವೆ ಉಂಡೆ ಮಾಡಿಕೊಂಡೆ, ಹಾಗೇನ ಬೇಸನ್ ಉಂಡೆ ಮಾಡಿಕೊಂಡೆ.
ಸೊ ಹೇಳಿದೆ ಒಂದೇ ಕಸ್ಟಮರ್ದು ಐಟಮ್ಸ್ ಜಾಸ್ತಿ ಅದಾವ ಅಂತ ಹೇಳಿ. ಸೊ ಇಷ್ಟು ಉಂಡೆಗಳದ ಆಯಿತು, ಹಾಗೆ ಇಷ್ಟು ಚಟ್ನಿ ಪುಡಿದಾಯಿತು. ಇವರು ಇನ್ನೂ ಕೆಲವೊಂದಿಷ್ಟು ಐಟಮ್ಸ್ ಅದಾವು, ಅದನ್ನು ಎಲ್ಲ ಪ್ರಿಪೇರ್ ಮಾಡಿ ಇನ್ನೇನು ಕೊರಿಯರ್ ಮಾಡೋ ಟೈಮಿಗೆ ನಾನು ಎಲ್ಲನೂ ಶೇರ್ ಮಾಡ್ತೀನಿ ಏನೇನು ಆರ್ಡ್ರ್ ಇತ್ತು ಅಂತ ಹೇಳಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನಿಮ್ಗೆ ಮೊನ್ನೆ ದಿವಸ ಹೇಳಿದೆ ಬ್ಲಾಗ್ ಒಳಗೆ ನನಗೆ ಒಬ್ಬರು ಸಬ್ಸ್ಕ್ರೈಬರ್ದು ಆರ್ಡ್ರ್ ಐತಿ, ಅದ್ರ ಐಟಮ್ ಜಾಸ್ತಿ ಐತೆ ಅಂತ ಹೇಳಿ. ಮತ್ತು ನಿನ್ನೆ ಬ್ಲಾಗ್ನೋ ಟೈಟಲ್ ಅದನ್ನ ಕೊಟ್ಟಿದ್ದೆ ನಾನು, ಸ್ವಲ್ಪ ದೊಡ್ಡ ಆರ್ಡ್ರ್ ಐತೆ ಅಂತ ಹೇಳಿ. ಸೊ ಇದೇ ದೊಡ್ಡ ಆರ್ಡ್ರ್ ನನಗೆ. ನೋಡ್ತಾ ಇರ್ಬೋದು ಐಟಮ್ಸ್ ಜಾಸ್ತಿ ಅದಾವೆ. ಮೇಯ್ನಾಗಿ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮ ಕಡೆ ಸ್ಪೆಷಲ್ ಬೆಳ್ಳುಳ್ಳಿ ಚುರ್ಮರಿ ಇದು. ಸೊ ಇದು 1 kg ಕ್ವಾಂಟಿಟಿ ಐತಿ ಬೆಳ್ಳುಳ್ಳಿ ಚುರ್ಮರಿ. ನಂತರದಲ್ಲಿ 5 ಥರದ ಲಡ್ಡು ಐತಿ. ಇಲ್ಲೇ ಶೇವ್ ಲಡ್ಡು ಐತಿ, ಶೇಂಗಾ ಲಡ್ಡು, ರವೆ ಲಡ್ಡು, ಬೇಸನ್ ಲಡ್ಡು ಆ್ಯಂಡ್ ಡ್ರೈ ಫ್ರೂಟ್ಸ್ ಲಡ್ಡು, 5 ಥರದ ಲಡ್ಡು ಆ್ಯಂಡ್ 1/2 kg ಅವಲಕ್ಕಿ. ಆಮೇಲೆ 4 ಥರದ ಚಟ್ನಿ ಪುಡಿ, ಇದನ್ನು ಕೂಡ ಲಾಗ್ ಒಳಗೆ ತೋರಿಸಿದ್ದೆ ನಾನು ಪ್ರಿಪೇರ್ ಮಾಡಿದ ದಿವಸ. ಸೊ 4 ಥರದ ಚಟ್ನಿ ಪುಡಿಗಳು, ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಆಮೇಲೆ ಪುಟಾಣಿ ಚಟ್ನಿ, ಗುರಳ್ ಚಟ್ನಿ ಅಂತ ಹೇಳಿ 4 ಥರ. ಆಮೇಲೆ ಕೆಂಪು ಖಾರ, ಇದ್ರ ಮೇಲೆ ಇನ್ನೂ ಒಂದು ಕವರ್ ಬರ್ತೈತಿ, ಇದು ಕವರ್ ಹಾಕ್ತೀನಿ. ಸೊ ಕೆಂಪು ಖಾರ 1/4 kg. ನಂತರದಲ್ಲಿ 10 ರೊಟ್ಟಿ, ಆ್ಯಕ್ಚುಲಿ ಬಿಸಿ ರೊಟ್ಟಿ ಹೇಳಿದ್ರು ಅವರು. ಸೊ ಬಿಸಿ ರೊಟ್ಟಿನ ಪ್ಯಾಕ್ ಮಾಡೋಕ್ಕೆ ಬರೋಂಗಿಲ್ಲ ಸ್ನೇಹಿತರೆ, ಯಾಕಂದ್ರೆ 1 ದಿವಸ 2 ದಿವಸ ಆಕೈತಿ. ಆಮೇಲೆ ಫುಲ್ ಬಾಕ್ಸ್ ಪ್ಯಾಕ್ ಇರ್ತೈತಲ್ಲ. ಸೊ ಒಂದೊಂದು ಸಲ ಏನಾಗ್ತೈತೆ ಅಂದ್ರೆ ಬುಳುಸ್ ಅಂತೀವಿ ನಾವು, ಫಂಗಸ್ ಅಂತಾರೆ ನೋಡ್ರಿ, ನಾವು ಬುಳುಸ್ ಅಂತೀವಿ ಅದಕ್ಕೆ ಅಂತಾರಲ್ಲ, ಆ ಥರ ಬರ್ತಾವೆ ರೊಟ್ಟಿ. ಅದಕ್ಕೋಸ್ಕರ ನಾನು ಒಂಚೂರು ಆರಿಸೀನಿ, ಇವನು ಬಿಸಿ ಇಲ್ಲ ಅಷ್ಟು, ಇವನ್ನ ಸ್ವಲ್ಪ ತಣ್ಣಗೆ ಮಾಡಿ ನಾನು ಪ್ಯಾಕ್ ಮಾಡೀನಿ 10 ರೊಟ್ಟಿನ. ಜೋಳದ ರೊಟ್ಟಿ, ಬಡದ ರೊಟ್ಟಿ. ಸೊ ಇದಿಷ್ಟು ಬೆಂಗಳೂರಿಗೆ ಹೋಗ್ಬೇಕು ನೋಡ್ರಿ, ಬೆಂಗಳೂರು ಸಬ್ಸ್ಕ್ರೈಬರ್ ಅವರು. ಸೊ ಬೆಂಗಳೂರಿಗೆ ಕಳಿಸ್ಬೇಕು. ಈಗ ಪ್ಯಾಕ್ ಮಾಡಕತ್ತಿದ್ದೆ, ಒಂದ್ಸರಿ ನಿಮ್ಗೆಲ್ಲರ ಜೊತೆ ಶೇರ್ ಮಾಡ್ಕೊಂಡ್ರಾಯಿತು. ಇದೇ ಥರ ನಾನು ಪ್ಯಾಕಿಂಗ್ ಮಾಡಿರ್ತೀನಿ, ಇದೇ ಥರ ಎಲ್ಲನೂ ನೋಡಿರಿ ಫ್ರೆಶ್ ಆಗಿ. ನಿಮಗೆ ಕಂಟಿನ್ಯೂ ಈಗ 2 ದಿನದ ಬ್ಲಾಗ್ಗಳು ನೋಡ್ತಿರ್ಬೋದು. ಎಲ್ಲನೂ ಫ್ರೆಶ್ ಆಗಿ ಅವ್ರು ಆರ್ಡ್ರ್ ಕೊಟ್ಟ ತಕ್ಷಣ ನಾನು ಫ್ರೆಶ್ ಆಗಿನ ಮಾಡೀನಿ, ಯಾವುದೂ ಮಾಡಿ ಇಟ್ಟಿರಂಗಿಲ್ಲ. ನೀವು ಯಾವಾಗ ಆರ್ಡ್ರ್ ಕೊಡ್ತೀರಿ ಅವಾಗ ನಾನು ಫ್ರೆಶ್ ಆಗಿ ನಾನು ಮಾಡಿಕೊಡ್ತೀನಿ. ಸೊ ಮತ್ತು ಯಾರಿಗಾದರೂ ಬೇಕಿದ್ರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ, ನಿಮಗೂ ಇದೇ ಥರನ ಫ್ರೆಶ್ ಆಗಿ, ಟೇಸ್ಟಿಯಾಗಿ, ಕ್ವಿಕ್ಕಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ಇದನ್ನು ಪ್ಯಾಕ್ ಮಾಡ್ತೀನಿ, ಇವತ್ತು ಕೊರಿಯರ್ ಹೋಗ್ಬೇಕಿದೆ ಹಿಂಗಾಗಿ. ಆಮೇಲೆ ಸಬ್ಸ್ಕ್ರೈಬರ್ ಏನು ನ್ಯೂಸ್ ಪೇಪರ್ ಕೊಟ್ಟು ಕಳಿಸಿದ್ರಲ್ರಿ, ಅದರೊಳಗೊಂದಿಷ್ಟು ನಾನು ಇಲ್ಲೇ ಜೋಡಿಸಿ ಇಟ್ಕೊಂಡೆ ನೋಡಿರಿ ನೀಟಾಗೆ. ಅಂದ್ರೆ ನಾನು ಇಲ್ಲೇನ ಪ್ಯಾಕಿಂಗ್ ಮಾಡೋದು. ಸೊ ಹೀಗಾಗಿ ನನಗೆ ಹೆಲ್ಪ್ ಆಗಲಿ ಅಂತ ಇಲ್ಲೇ ಇಟ್ಕೊಂಡೆ ನಾನು. ಮತ್ತು ಇವೆಲ್ಲ ಪ್ಯಾಕಿಂಗ್ ಕವರ್ಸ್ ರೀ, ಟ್ರೇ ಒಳಗೆ ಇಟ್ಟಿದ್ದು. ಉಳಿದಂತೆ ನನಗೆ ಪ್ಯಾಕಿಂಗ್ ಒಳಗೆ ಏನೈತಲ್ಲ ಎಲ್ಲ ಐಟಮ್ಸ್ ಮಧ್ಯೆ ನಾನು ನ್ಯೂಸ್ ಪೇಪರ್ನ ಇಡ್ತೀನಿ. ಅಂದರೆ ಒಂದಕ್ಕೊಂದು ತಾಗಿ ಅಥವಾ ಲೂಸ್ ಆಗಿ ಒಡಿಬಾರ್ದು, ಪುಡಿ ಆಗಬಾರ್ದು ಅಂಥೇಳಿ ಈ ರೀತಿ ಬಾಕ್ಸ್ ಪ್ಯಾಕ್ ಟೈಟ್ ಆಗಬೇಕಂಥೇಳಿ ನ್ಯೂಸ್ ಪೇಪರ್ ಹಾಕಿರ್ತೀನಿ ನಾನು. ಅದಕ್ಕೋಸ್ಕರ ಜಾಸ್ತಿ ನ್ಯೂಸ್ ಪೇಪರ್ ಬೇಕಾಗ್ತಾವೆ ನನಗೆ. ಸೊ ಇಲ್ಲೊಂದಿಷ್ಟು ಜೋಡಿಸಿಟ್ಕೊಂಡೆ, ಉಳಿದಿದ್ದನ್ನು ಎತ್ತಿ ಒಳಗೆ ಕಟ್ಟಿಟ್ಟೀನಿ ರೀ. ಒಂದು 9 ಗಂಟೆ ಆಗಕ್ಕೆ ಬಂದಿತ್ತು ರೀ, ಎಲ್ಲ ಅಡುಗೆ ಮುಗಿಸಿ ಕೂತಿದ್ವಿ ನಾವು. ಇಲ್ಲಿ ಒಳಗೆ ಹುಳ ಬರ್ತಾವಂತ ಲೈಟ್ ಹಾಕೋದು ಕಡಿಮೆ ನಾವು, ಹೀಗಾಗಿ ಲೈಟು ಹಾಕಿದ್ದಿಲ್ಲ. ಮಾಮ ಮತ್ತು ಚಿಂಟು ಬಂದರು, ಯಾಕಂದ್ರೆ ಮಗಳಿಗೆ 2 ಟೀ ಶರ್ಟ್ ತರಿಸಿದ್ದೆ ನಾನು, ಕ್ರಾಪ್ ಟಾಪ್ ಅಂತಾರಂತ ನೋಡ್ರಿಪ್ಪ, ನನಗೂ ಗೊತ್ತಿಲ್ಲ, ಅಂಥವು ತರಿಸಿದ್ದೆ. ಆಕೆ ಕಾಲ್ ಮಾಡಿ ಹೇಳಿದೆ ನಾಳೆ ಕಾಲೇಜಿಂದ ಈ ಕಡೆ ಬಂದು ತೊಗೊಂಡು ಹೋಗಂತೇಳಿ. ಅದರ ಮಕ್ಕಳಲ್ರಿ, ತಿರಾರಿಲ್ಲಕ್ಕಿಗೆ ಯಾವಾಗ ನೋಡೇನೋ ಯಾವಾಗ ಹಾಕ್ಕೊಂಡೇನೋ ಅಂಥೇಳಿ ಅವ್ರ ಪಪ್ಪನ ಕಳಿಸೇ ಬಿಟ್ಲು, ತೊಗೊಂಬರೋ ಮಮ್ಮಿ ಇದನ್ನಿಟ್ಟ ಅಂಥೇಳಿ. ಮತ್ತು ಆ ಟೀ ಶರ್ಟ್ಸ್ ಜೊತೆಗೆ ಏನು ಒಂದು ಯೆಲ್ಲೋ ಕಲರ್ ಸಾರಿ ತರಿಸಿದ್ದೆ, ಡಿಸೈನರ್ ಸಾರಿ, ನಾನು ಆನ್ಲೈನ್ ತೋರಿಸಿದ್ದೆ ನಿಮಗೆ ಬ್ಲಾಗ್ ಒಳಗೆ. ಸೊ ಅದನ್ನು ಚಿನ್ನೂನ ತೊಗೋತಾ ಅಂತ, ಚಿನ್ನಕ್ಕೆ ಬೇಕಂತದ. ಸರಿ ಬಿಡ್ನಿ ತಗೋ ಅಕ್ಕಾಗ ನಾ ಬೇರೆ ತರಿಸ್ತೀನಿ ಅಂದೆ. ಅದನ್ನು ಬ್ಲೌಸ್ ಹೊಲಿಸ್ತೀನಿ, ಅದು ಸೀರೆ ಕೊಟ್ಟು ಕಳಿಸಂಥೇಳಿ. ಅದು ಎಲ್ಲಿಟ್ಟಿವ ಹುಡುಕಿ ಕೊಟ್ಲು ಫೈನಲಿ ಕಾವೇರಿ, ಅದನ್ನು ಕೊಟ್ಲ. ಇಲ್ಲಿ ನನ್ನ ಮಗ ಆಕಿಗೆ ತರಿಸಿ ನನಗೆ ಟೀ ಶರ್ಟ್ ಇಲ್ಲನ ಅಂಥೇಳಿ ಜಗಳ ಮಾಡಕತ್ತಿದ್ದ. ಸೊ ಈ ರೀತಿಯಾಗಿ ನಡೆದಿತ್ತು. ಮತ್ತು ಕೆಂಪು ಖಾರನೂ ಮಾಡಿದ್ದೆ, ಮತ್ತು ಹೋಗೋ ಮುಂದೆ ಅವ್ರಿಗೆ ಸ್ವಲ್ಪ ಕೆಂಪು ಖಾರನೂ ಕೊಟ್ಟೆ. ಮಾಮಾರ ಇಷ್ಟಪಡ್ತಾರೆ, ಊಟ ಮಾಡ್ತಾರೆ, ಹೀಗಾಗಿ ಅವ್ರಿಗೆ ಕೂಡ ಕೊಟ್ಟೆ ನೋಡ್ರಿ. ಇಲ್ಲೇ ಮಗನ ಎಕ್ಸಾಮ್ ಬಗ್ಗೆ ಡಿಸ್ಕಷನ್ ನಡೆದಿತ್ತು. ಕಾವೇರಿ ಕಾಡ್ಸಾಕತ್ತಿದ್ಲು, ನಿಮ್ಮ ಮಗ ಏನು ತಗೋ ಅಷ್ಟು ಕಷ್ಟ, ನಿಮ್ಮ ಮಗ ನಮ್ಮ ಮಗ ಇದಿಲ್ಲ ಅಂಥೇಳಿ. ಏನು ಮಾಡಿದ್ವಾ ನಾವರ ಹೇಳ್ಬೇಕಂದ್ರೆ ಈಗಿನ ಸಿಲೆಬಸ್ ನಮ್ಗೆ ಅರ್ಥನ ಆಗೋದಿಲ್ಲ, ಏನು ಹೇಳ್ಬೇಕು ಅನ್ನೋದಾಗ ಗೊತ್ತಾಗಂಗಿಲ್ಲ ಅಂತ ಮಾಮಾರು ಹೇಳಕತ್ತಿದ್ರು. ಸೊ ಈ ರೀತಿಯಾಗಿ ನಮ್ಮ ಮಗಂದ ನಮಗೆ ಚಿಂತೆ ಅಂತ ಹೇಳ್ಬೋದು ರೀ. ಸಾಕಷ್ಟು ನಾವು ಬೆನ್ನು ಹತ್ತೇ ಬಿಟ್ಟಿರ್ತೀವಿ ಅವನ ಅಭ್ಯಾಸ ಸಲುವಾಗಿ, ಮತ್ತು ಟ್ಯೂಷನಿಗೂ ಹೋಗ್ತಾನೆ. ಸೊ ಹಿಂಗೆ ಅಂಥೇಳಿ ಈ ರೀತಿಯಾಗಿ ಒಂಚೂರು ಅವಂದ ನಡೆದಿತ್ತು. ಆಮೇಲೆ ಏನೈತಿ, ಅವರು ಕೂಡ ಮನೆಗೆ ಹೋದ್ರಿ, ಯಾಕಂದ್ರೆ ಇನ್ನೂ ಊಟ ಅದು ಆಗಿದ್ದಿಲ್ಲಂತ. ಸೊ ಊಟ ಮಾಡಂದ್ವಿ ಮಮ್ಮರಿಗೆ, ಇಲ್ಲವ ಅಲ್ಲಿ ದಾರಿ ನೋಡಕತ್ತಾರ, ಹೋಗ್ತೀನಿ ಅಂತಂದರು. ಮತ್ತು ನೋಡ್ರಿ, ಕೆಂಪು ಖಾರ ತೊಗೊಂಡು ಟೀ ಶರ್ಟ್ ತೊಗೊಂಡು ಹೋಗಕತ್ತಾನ, ಸೀರೆ ತೊಗೊಂಡು ಮಗ.
ಆದ್ರೆ ಆರ್ಡ್ರ್ ಮಾಡೇ ಹೋಗ್ಯಾನ, ನನಗೂ ಬೇಕಾ ಮತ್ತು ಆಕಿ ಕೊಡಿಸಿ ಅಂದ್ರೆ ಅಂಥೇಳಿ. ನೋಡೋಣಂತ ಸ್ನೇಹಿತರೆ, ಅವ್ರಿಗಿಂತ ಏನು ಹೆಚ್ಚಿಂದ ಏನಿಲ್ಲ ನನಗಂತೂ. ಅದಕ್ಕೋಸ್ಕರ ಸೊ ಇದಿಷ್ಟಾಗಿತ್ತು ರೀ ಇವತ್ತಿನ ವ್ಲಾಗ್. ಸಿಂಪಲ್ ಆದ ನನ್ನ ರೂಟೀನ್, ನನ್ನ ಜೀವನದೊಳಗೆ ನನ್ನ ಡೈಲಿ ರೂಟೀನ್ ಯಾವ ರೀತಿ ನಡೆದೈತೆ ಅದನ್ನ ಶೇರ್ ಮಾಡೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಗೊತ್ತೈತಲ್ಲ, ಎಲ್ಲ ನನ್ನ ಸ್ನೇಹಿತರಿಗೆ ಲೈಕ್ ಮಾಡಿರಿ ಮತ್ತು ಎಲ್ಲರೊಂದಿಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ. ಮತ್ತು ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕೆಳಗಡೆ ಹೈಪ್ ಅನ್ನೋ ಬಟನ್ ಐತೆ, ಅದನ್ನು ಪ್ರೆಸ್ ಮಾಡಿರಿ. ಮತ್ತು ಸಿಗೋಣಂಥ ಸ್ನೇಹಿತರೆ, ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದ.